ಅಯ್ಯೋ, ನನ್ನ ಮಗಳ ಬಾಳೆ ಹಾಳಾಗಿ ಹೋಗ್ಬಿಡ್ತಲ್ಲ. ಏನು ಮಾಡಲಿ ದೇವ್ರ, ಆಕೆ ಇನ್ನೊಬ್ಬರ ಜೀವನ ಹಾಳು ಮಾಡಕೊಡ್ದು. ಆಕೆಗೆ ಹೇಳಿದಕ್ಕೆ ಆದ್ರೆ ನಾನು ಸುಮ್ಮನಾದ್ಮೇಲೂ ಆಕೆ ಸುಮ್ಮನಿರಲಿಲ್ಲ. ಆದ್ರೆ ಈಗ ನೋಡು, ಒಂದು ಹೋಗಿ ಒಂದಾಗತತಿ. ಯಾಕೆ ಈ ರೀತಿ ಆಯ್ತು ನನ್ನ ಮಗಳ ಜೀವನದಾಗ? ನನ್ನ ಮಗಳ ಗಂಡ ನನ್ನ ಅಳಿಯ ಇನ್ನೊಬ್ಬಕಿನ ಮದುವೆ ಮಾಡ್ಕೊಂಡು ಬಂದುಬಿಟ್ಟಾನು. ಇದನ್ನು ನಾನು ಹೆಂಗೆ ಸಹಿಸ್ಕೊಲಿ? ನನ್ನ ಮಗಳ ಬಾಳಿನ ಹಾಳಾಗಿ ಹೋಗ್ಬಿಡ್ತು. ಏನು ಮಾಡಲಿ ದೇವ್ರ ಈಗ ನಾನು? ಏನು ಮಾಡಲಿ? ನನ್ನ ಮಗಳ ಬಾಳೆ ಹಿಂಗೆ ಆಗ್ತದಂತ ನಾನು ಯಾವತ್ತೂ ಅನ್ಕೊಂಡಿರ್ಕಿಲ್ಲ ದೇವ್ರ, ಯಾವತ್ತೂ ಅನ್ಕೊಂಡಿರ್ಕಿಲ್ಲ. ಮದುವೆ ಆದಾಗಿಂದ ಕಷ್ಟಪಟ್ಕೊಂತಾನೆ ಬಂದಾಳು. ಈಗಾರ ನೆಮ್ಮದಿಯಾಗಿರ್ತಾಳಂದ್ರೆ ಆಕಿನ ಈಗೂ ನೆಮ್ಮದಿಯಾಗಿರಾಕ್ ಬಿಡ್ಲಿಲ್ಲಲ್ಲ ದೇವ್ರ ನೀನು. ಅವಾಗ ಅತ್ತಿ ಮಾವನ ಕಡೆಯಿಂದ ಕಾಟ ಅನ್ಭವಿಸ್ಕೊಂತ ಬಂದ್ಲು. ಹೋಗ್ಲಿ ಬಿಡಂತ ನಮ್ಮ ಮನ್ಯಾಗ ತಂದಿಟ್ಕೊಂಡ್ರೆ ಗಂಡ ನೋಡಿದ್ರೆ ಈಗ ಅಲ್ಲಿ ಕೆಲಸಕ್ಕೆ ಹುಕ್ಕನಂತೇಳಿ ಇನ್ನೊಬ್ಬಕಿನ ಬಸರು ಮಾಡ್ಕೊಂಡು ಕರ್ಕೊಂಡು ಬಂದು ಮನೆಯಾಗ ಇಟ್ಕೊಂಡು ನಾನು. ಆದ್ರೆ ಈಗ ನನ್ನ ಸೊಸೆ ಜೊತೆ ನನ್ನ ಮೊಮ್ಮಗಳ ಜೊತೆನೂ ಕೆಟ್ಟದಾಗಿ ನಡ್ಕೊಂಡು ನಾನು ಅವ್ನು ಹೆಂಗೆ ನಮ್ಮ ಮನೆಯಾಗ ಇಟ್ಕೊಳ್ಳಿ? ನನಗೇನು ಮಾಡ್ಬೇಕಂತ ಗೊತ್ತಾಗವಲ್ತು ದೇವ್ರ, ಏನು ಮಾಡಲಿ ನಾನು? ಪಾಪ ಅತ್ತಿ ಮಗಳ ಬಗ್ಗೆ ಯೋಚನೆ ಮಾಡಿ ಇಲ್ಲಿ ನಿಂತ್ಕೊಂಡು ಹಾಳಾಕತ್ತಾರೋ ಏನು, ಅಲ್ಲಿ ಕೆಲಸ ಹತ್ತಿ ಅಷ್ಟು ಕಣ್ಣೀರು ಹಾಕತ್ತಾರ ಪಾಪ. ಅತ್ತಿ ಸಮಾಧಾನ ಮಾಡ್ಕೊರಿ ಅತ್ತಿ. ನಮ್ಮ ಹಣೆ ಬರೆದಾಗ ಏನಾಗೋದಿರ್ತತಿ ಅದೆಲ್ಲ ಆಗೋದನ. ನಾವು ಎಷ್ಟು ತಡೆಯಕ್ಕೆ ನೋಡಿದ್ರು ಅದು ತಡೆಯೋಕೆ ಆಗೋದೇ ಇಲ್ಲ. ಈಗ ಕಷ್ಟ ಅಂತ ಬಂದ ಮೇಲೆ ನಾವು ಅದನ್ನು ಅನುಭವಿಸ್ಲೇಬೇಕಾಗ್ತತಿ. ಅದನ್ನು ಹೆಂಗೆ ತಡೆಯೋಕ್ಕಾಗ್ತತಿ ನೀವೇ ಹೇಳ್ರಿ? ಆಗೋಲ್ಲ. ಬಂದಿದ್ದು ಬರಲಿ, ಎದುರಿಸೋನು ಅಂತೇಳಿ ಧೈರ್ಯದಿಂದ ಇರ್ರಿ. ಹೆಂಗೆ ಸುಮ್ಮನೆ ಇರಲಿ ನಾನು? ಹೆಂಗೆ ಸಮಾಧಾನದಿಂದ ಇರಲಿ? ನೀನು ಹೇಳು ಐಶ್ವರ್ಯ. ನನ್ನ ಮಗಳ ಜೀವನ ಹಾಳಾಕಿರ್ಬೇಕಾದ್ರೆ, ನನ್ನ ಕಣ್ಣು ಮುಂದೆ ಹಾಳಾಕಿರ್ಬೇಕಾದ್ರೆ ನೋಡ್ಕೊತ ನಾನು ಹೆಂಗೆ ಸುಮ್ಮನೆ ಇರಲಿ? ಅಲ್ಲ, ಹಾಳಾದವಂಗ ಏನು ಕಡಿಮೆ ಮಾಡಿ ನಾನು ಮನ್ಯಾಗ ಕುತ್ಕೊಂಡು ತಿನ್ನು ಅಂತಂದ್ರೆ ಹಾಳಾದವನು ಬಾಡ್ಕೊಂಡು ನನ್ನ ಮಗ ಹೋಗಿ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೋದಲ್ದ ಮತ್ತೆ ಹೋಗಿ ಈಗ ಇನ್ನೊಬ್ಬಕಿನ ಯಾವಾಗಿನ್ನೂ ಮದುವೆ ಆಗಿ ಕರ್ಕೊಂಡು ಬಂದು ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟ. ಸಮಾಧಾನ ಮಾಡ್ಕೊರಿ. ಏನು ಮಾಡೋಕ್ಕಾಗ್ತತಿ? ಆಕೆ ಹನಿಬಾರ್ದಾಗ ಹಂಗೆ ಆಗ್ಬೇಕಂತ ಬರ್ತಿತ್ತೋ ಏನೋ, ಅದಕ್ಕೆ ಹಂಗೆ ಆಗತತಿ. ನೀವು ಸಮಾಧಾನವಾಗಿರಿ. ಯಾಕೆ ಇಷ್ಟೊಂದು ಯೋಚನೆ ಮಾಡಕತ್ತೀರಿ? ಯಾಕಿಂತ ಬರೀ ತಲೆ ಕೆಡಿಸ್ಕೊಳಕತ್ತೀರಿ? ಬಂದಿದ್ದು ಬರಲಿ, ನಿಂದಿರ್ಸ್ತಾನೆ ಅದನ್ನಂಥದ್ದು ಶಕ್ತಿ ತಂದ್ಕೊರಿ. ನೀವು ಹಿಂಗೆ ಕಣ್ಣೀರು ಹಾಕೊಂತನ ಕುಂದಿರ್ಬೇಕಾಗ್ತತಿ. ಧೈರ್ಯ ಯಾವಾಗ ಬರ್ತತಿ? ನಾವು ಮುಂದೆ ಹೋಗ್ಬೇಕನೋ ಇದು ಯಾವಾಗ ಆಗ್ತತಿ? ಮಮ್ಮಿ ನೋಡಿದೆ ಮಮ್ಮಿ, ನನ್ನ ಜೀವನ ಏನಾಗೋತು? ನನ್ನ ಗಂಡ ನನಗೆ ಮೋಸ ಮಾಡಿ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದಾನ ಮಮ್ಮಿ. ನಾನು ಏನು ಮಾಡಿದ್ನಿ? ನಾನು ಯಾರಿಗೆ ಏನು ದ್ರೋಹ ಮಾಡಿದ್ನಿ? ಸಮಾಧಾನ ಮಾಡ್ಕೊ ಮಗಳ, ಸಮಾಧಾನ ಮಾಡ್ಕೊ. ಏನು ಮಾಡೋದು? ನಮ್ಮ ಹಣೆ ಬಾರ್ದಾಗಿದ್ದಾಗ ಆಗುತ್ತಾ? ಇಲ್ಲ ಮಮ್ಮಿ, ನನ್ನ ಗಂಡ ನಾನು ಹಿಂಗೆ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲ. ನಾನು ಏನಂತ ಪಾಪ ಮಾಡಿದ್ನಿ? ನಾನು ಯಾರಿಗಂತ ಅನ್ಯಾಯ ಮಾಡಿದ್ನಿ? ನಾನು ಏನಾದರೂ ಮಾಡಿದ್ರಲ್ಲ ನನಗೂ ಆಗಬೇಕಾಗಿರೋದು. ಆದ್ರೆ ನನ್ನ ಜೀವನದಾಗ ನಾನು ಮದುವೆ ಆದಾಗಿಂದನು ನನಗೆ ನೆಮ್ಮದಿ ಅನ್ನೋದೇ ಇಲ್ಲಂಗಾಗೈತೆ ಮಮ್ಮಿ. ಅದಕ್ಕೆ ನೀವಾದ್ರೂ ನೋಡ್ತೀರಿ, ನಾನು ಯಾರಿಗಾರು ಕೆಟ್ಟದ್ದು ಬಯಸೀನಿ, ಎಲ್ಲರಿಗೂ ಒಳ್ಳೇದ ಮಾಡಕ್ಕೆ ಹೋಗ್ತೀನಿ. ಆದ್ರೆ ನನಗೆ ಆ ದೇವರು ನನಗೆ ಯಾಕೆ ಹಿಂಗೆ ಮಾಡ್ದ? ನನ್ನ ಗಂಡ ನನಗೆ ಸೌತಿ ತೊಗೊಂಡು ಬಂದ. ಸೌತಿ ತರೋದಲ್ಲ, ನಿಮ್ಮ ಜೊತೆನ ಕೆಟ್ಟದಾಗಿ ನಡ್ಕೊಂಡ. ಅವ್ ನನ್ನ ಗಂಡ ಅಂತ ನಾನು ಹೆಂಗೆ ಅನ್ಕೋಲಿ? ನೀವೇ ಹೇಳ್ರಿ. ನನಗಂತೂ ಇಂಥ ಗಂಡ ಸಿಕ್ಕಾನಲ್ಲ ಅಂತೇಳಿ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾಕಿಂತ ಗಂಡ ಸಿಕ್ಕ ಮಮ್ಮಿ? ನನಗಂತ ಇದನ್ನ ಮಾಡ್ಕೊಳಕ್ಕೂ ಆಗುತ್ತಿಲ್ಲ ಮಮ್ಮಿ, ಆಗತ್ತಿಲ್ಲ. ನನಗೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಮಮ್ಮಿ. ಅಯ್ಯೋ. ಸಮಾಧಾನ ಮಾಡ್ಕೊ ಮಗಳ, ಸಮಾಧಾನ ಮಾಡ್ಕೊ. ನೀ ಹಿಂಗೆ ಅಳುದನ್ನ ನನ್ನ ಕೈಯಿಂದ ನೋಡೋಕ್ಕಾಗವಲ್ತು. ನೀ ಹತ್ರ ನನ್ನ ಕಣ್ಣಾಗೂ ನೀರು ಬರ್ತತಿ. ನಾನು ನಿನ್ನ ಜೀವನ ಹಾಳು ಮಾಡಿದ್ದೇನಂತ ನನಗೆ ಅನಿಸ್ತತಿ. ನೀ ಹೆಂಗೆ ಮಮ್ಮಿ ಹಾಳು ಮಾಡ್ತೀವಿ? ನಾನು ನನ್ನ ಕೈಯಾರ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ನಿ. ನೀನು ಬೇಡ ಅವನ ಮದುವೆ ಆಗ್ಬಿಡಂದ್ರೂ ನಾನು ಅವನ ಪ್ರೀತಿ ಮಾಡಿ ಮದುವೆ ಆದ್ನಿ. ಅಲ್ಲಿ ಹೋದ್ರೆ ಅವರೊಂದು ಬಡವ್ರದು ಮನೆ, ಅದನ್ನ ನೋಡಿ ನನಗೆ ಫಸ್ಟ್ ಕಾಟ ಕೊಟ್ಟರು. ಆದರೂ ಹೋಗ್ಲಿ ಅಂತ ಅಲ್ಲೇ ಉಳಿದ್ನಿ. ನನ್ನ ಜೀವನದಾಗ ನಾನು ಕಷ್ಟನ ಪಡ್ಬೇಕಂತ ಆ ದೇವರು ಬರೆದ್ಬಿಟ್ಟಾನೆ ಏನು. ಮತ್ತು ನೀನು ನನಗೆ ಒಂದು ಮನೆ ಕಟ್ಟಿಸ್ಕೊಟ್ಟು ಇನ್ನಿಲ್ಲಾರ ಗಂಡನ ಜೊತೆ ಮಕ್ಕಳ ಜೊತೆ ನೆಮ್ಮದಿ ಆಗಿರ್ಬೇಕಂದ್ರೆ ನನ್ನ ಗಂಡ ನನಗೆ ಸೌತಿ ತೊಗೊಂಡ್ಬಂದ್ಬಿಟ್ಟ ಮಮ್ಮಿ. ಸೌತೆ ನನಗೆ ಇದನ್ನೇ ಊಹಿಸ್ಕೊಳಕ್ಕೂ ಆಗತ್ತಿಲ್ಲ. ಪ್ರೇಮ, ಸಮಾಧಾನ ಮಾಡ್ಕೊ. ನೀನು ಈ ರೀತಿ ಅಳೋದ್ರಿಂದ ಅತ್ತೆನೂ ಅಳ್ತಾ ಇದ್ದಾರ. ಅಲ್ಲ, ಈ ರೀತಿ ಕಣ್ಣೀರು ಹಾಕೊಂತ ಕುಂತ್ರೆ ಏನಾಗೋದೈತಿ? ನೋಡು, ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ಅದನ್ನ ಬಿಟ್ಟ ನೀನು ಕಣ್ಣೀರು ಹಾಕೊಂತ ಕುಂದ್ರೆ ಪಾಪ ಅತ್ತಿರನು ಅದ ಚಿಂತೆಯಾಗ ಕಣ್ಣೀರು ಹಾಕೊಂತ ಕುಂದ್ರಂಗಿಲ್ಲ. ನೀನೇ ಯೋಚನೆ ಮಾಡೋದು ನೋಡೋಣ ಸ್ವಲ್ಪ. ಏನು ಯೋಚನೆ ಮಾಡಲಿ ಅತ್ತಿಗೆ? ಏನು ಯೋಚನೆ ಮಾಡಲಿ ನೀನೇ ಹೇಳು. ಅಯ್ಯೋ ಆಂಟಿ, ಅಜ್ಜಿ, ಯಾಕೆ ಅಳ್ತಾ ಇದ್ದೀರಾ? ಅಲ್ಲ, ಇವಾಗ ಏನು ಆಗಬಾರ್ದಾಗೈತಿ. ಈಗ ನೀವೇ ಯೋಚನೆ ಮಾಡ್ರಿ. ಪಾಪ ಅವರು ಹೊಟ್ಟಿಲಿ ಅದಾರ.
ನಾನು ಹೇಳೋದು ನಿಮ್ಗೆ ತಪ್ಪಾಗಿ ಅನಿಸ್ಬೋದು, ಆದ್ರೆ ಅವ್ರ ಜಾಗದಾಗ ನಿಂತ್ಕೊಂಡ ಯೋಚನೆ ಮಾಡಿದ್ರೆ ಅವ್ರಿಗೆ ಎಷ್ಟು ತ್ರಾಸ ಆಗ್ತಾ ಇರಬಾರ್ದು. ಅವರು ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಅವ್ರನ್ನ ಮದುವೆನೂ ಆಗಿರ್ಬೋದು. ನಮ್ಗೆ ಇಷ್ಟು ಮೋಸ ಮಾಡಿದಾರಂದ್ರೆ ಅವ್ರಿಗೂ ಹಂಗೆ ಮಾಡಿರ್ಬೋದು. ಈಗ ಪಾಪ ಅವರು ತಂದೆ ತಾಯಿ ಕಳ್ಕೊಂಡ, ಅಕ್ಕ ತಂಗಿ ಅಣ್ಣ ತಮ್ಮನ ಎಲ್ಲರನ್ನೂ ಕಳ್ಕೊಂಡ ಆ ನೋವನಾಗಿದ್ದಾರೆ. ಆ ನೋವಲ್ದ ಇದೊಂದು ನೋವು ಅವ್ರಿಗೆ ಹೆಂಗೆ ಆಗಬೇಡ ಅದಕ್ಕೆ ಅಂಟಿ ನೀವೇ ಯೋಚನೆ ಮಾಡಿ ಅವ್ರಿಗೆ ಹೆಂಗೆ ಆಗಬೇಡ ಅಂತ ಹೇಳಿ. ಈಗ ನಿಮಗೆ ಎಷ್ಟು ನೋವು ಆಗತ್ತೈತೋ ಅವ್ರಿಗೂ ಅಷ್ಟೇ ನೋವು ಆಗತೈತಿ. ನಿಮಗೆ ಸಮಾಧಾನ ಮಾಡೋಕೆ ಇಷ್ಟು ಜನ ಎಲ್ಲ ಇದ್ದಾರೆ, ಆದರೆ ಅವ್ರಿಗೆ ಸಮಾಧಾನ ಮಾಡೋಕೆ ಯಾರಿದ್ದಾರೆ? ಯೋಚನೆ ಮಾಡಿದ್ರಿ? ಕಷ್ಟ ಅಂದ್ರೆ ಎಲ್ಲರಿಗೂ ಬರ್ತೈತಿ, ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು ಆಂಟಿ. ಅದು ಬಾಯಿಂದ ಎಲ್ಲರಿಗೂ ಹೇಳಕ್ಕೆ ಬರ್ತೈತಿ ಸುಂದ್ರಿ. ಹಂಗೆ ನಿನ್ನ ಜೀವನದಾಗ ಏನಾದರೂ ಆಗಿದ್ರೆ ನಿನಗೆ ಗೊತ್ತಾಗ್ತಿತ್ತು. ನಿನ್ನ ಗಂಡ ಬೇರೆ ಊರಿಗೆ ಕೆಲಸ ಮಾಡಕ್ಕಂತ ಹೋಗಿ ಬೇರೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರೆ ನಿನಗೆ ಹೆಂಗೆ ಆಗ್ತಿತ್ತು? ಹಾಂ, ನಿನಗೆ ಹೆಂಗೆ ಆಗ್ತಿತ್ತು? ಅದು ತಾಯಿ ಮನೆಗಿರಬೇಕು, ಅವಾಗ ಗೊತ್ತಾಗ್ತದೆ ನಿನಗೆ ಅದ್ರ ಬೆಲೆ ಏನು, ಎಷ್ಟು ಸಂಕಟ ಆಗಿರ್ತೈತಿ, ಎಷ್ಟು ಕುದಿಯತ್ತಿರ್ತದೆ ಅಂತೇಳಿ. ಸುಂದ್ರಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯನ? ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ನಿನಗೆ ಗೊತ್ತಾಗಂಗಿಲ್ಲ. ಇಲ್ಲಿ ಏನು ನಡೆಯಕತ್ತೈತಿ, ನೀನು ಏನು ಮಾತಾಡ್ತಿದ್ದಿ? ಅಲ್ಲ ಅತ್ತೆಮ್ಮ, ಅದು ಬಾಯಿ ಮುಚ್ಕೊಂಡು ಹೋಗಿಲ್ಲಿಂದ ನೀನು ಹೋಗಿ ರೆಸ್ಟ್ ಮಾಡೋಕೆ ಹೋಗು. ಸರಿ ಅತ್ತೆಮ್ಮ. ಪ್ರೇಮ, ಆಕೆಗೆ ಗೊತ್ತಾಗಂಗಿಲ್ಲ, ಆಕೆನೂ ಸಣ್ಣಾಕಿದ್ದಾಳೆ, ಏನೋ ತಿಳಿದನೋ ಮಾತಾಡಿದಾಳೆ. ನೀನು ಅದನ್ನೆಲ್ಲ ತಲೆ ಹಾಕೋಬೇಡ. ನೋಡು, ನಿನ್ನ ಗಂಡ ಮಾಡಿರೋದು ತಪ್ಪು, ಅವನಿಗೆ ನೀನು ಶಿಕ್ಷೆ ಕೊಡಕತ್ತಿದ್ದಿ. ಆದರೆ ಈಗ ಆಕೆನ ಇದ ಮನೆಗೆ ಇರ ಅಂತ ಹೇಳಿದಿ. ನೀನು ನಿನ್ನ ಗಂಡ ಆ ಮನೆಗೆ ಇರ್ಬೇಕು ಅನ್ನೋದು ಇದಾಗೈತಿ. ಆದರೆ ಆಕೆ ಇದ ಮನೆಗಿದ್ದು ಡೆಲಿವರಿ ಆದ್ರೆ ಆಕೆದೆಲ್ಲ ಮಾಡೋರು ಯಾರು? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಅವಳು ನನ್ನ ಗಂಡನ ಮುಂದೆ ಬರಬಾರ್ದು. ನನಗೆ ಸೌತಿ ಇದ್ದಾಳಂತ ನನಗೆ ಊಹಿಸ್ಕೊಳ್ಳೋಕ್ಕೂ ಆಗತ್ತಿಲ್ಲ. ಅದಕ್ಕೆ ನೀವೇ ಯೋಚನೆ ಮಾಡಿ, ನಾನು ಯಾರಿಗೇನು ಮೋಸ ಮಾಡಿದ್ದೆ ಹೇಳಮ್ಮ. ನಾನು ಯಾರಿಗೇನು ಮೋಸ ಮಾಡಿದ್ದೆ ಮಮ್ಮಿ? ಮಾತಾಡು. ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಕಷ್ಟ ಆಗ್ತಾ ಇದೆ? ಎಲ್ಲರೂ ನೋಡಿದ್ರೆ ಆರಾಮಾಗಿರ್ತಾರೆ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂದ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ. ಆದರೆ ನಾನು ಯಾಕೆ ನನ್ನ ಜೀವನ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡಿ ಇನ್ನೊಬ್ಬರ ಜೀವನ ನೋಡಿ ನಾನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕಾ? ಹೇಳು ಮಮ್ಮಿ, ಹೊಟ್ಟೆ ಉರ್ಕೊಂಡು ಸಾಯ್ಬೇಕಾ? ನಾನು ಏನಂತ ಹೇಳಿ ಮಗಳ? ಈ ರೀತಿ ನಿನ್ನ ಜೀವನದಾಗ ಯಾಕೆ ಆಗತ್ತಂತ ನಾನು ಏನಂತ ಹೇಳಿ? ನಿನ್ನ ಗಂಡಂದ ತಪ್ಪು. ನೀನು ಎಲ್ಲಿಗೂ ಕಳಿಸ್ಬಾರ್ದಾಗಿತ್ತು. ಅವನ ಇಲ್ಲೇ ಕಟ್ಟಿ ಹಾಕೊಂಡು ಇಟ್ಕೊಂಡಿದ್ರ ಆ ಬಾಡ್ಕೋ ದುಡಿದಿದ್ರು ಪರವಾಗಿಲ್ಲ, ಅವನಿಲ್ಲೇ ನಾಯಿ ಹಂಗೆ ಬಿದ್ದಿರ್ತಿದ್ದ. ಆದ್ರೆ ನೀನು ಅವನ ದುಬೈ ಕಳಿಸಿ ತಪ್ಪು ಮಾಡಿದಿ. ಅವನ ಆಟಕ್ಕೆ ಇದಕ್ಕೆ ಇನ್ನೊಂದು ಮದುವೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಾನೀಗ. ಏನು ಮಾಡೋದು ಈಗ ಹೇಳು? ನನಗಂತೂ ಅವ್ನು ನೋಡಿದ್ರೆ ಮೈ ಎಲ್ಲ ಉರಿಯಾಕತ್ತತಿ. ಯಾರ ವಿಷ ಹಾಕಿ ಕೊಂದು ಬಿಡ್ಲಿನ ಅಂತ ಅನ್ಸಕತ್ತತಿ. ಅತ್ತೆ, ಏನು ಮಾತಾಡತ್ತೀರಿ ನೀವು? ಅಲ್ಲ, ನಿಮ್ಮ ಬಾಯಾಗ ಸಾಯಿಸೋ ಮಾತು ಬರಾಕತ್ತತಿ. ನಾನು ಮೊದಲ ಸಲ ಕೇಳಿದ್ದು ನಿಮ್ಮ ಬಾಯಾಗ ಈ ಥರ ಮಾತುಗಳನ್ನ. ಬೇಡ ಅತ್ತೆಮ್ಮ, ಬೇಡ. ಕಷ್ಟನೋ ಸುಖನೋ ಅವ್ರ ಜೀವನ ಅವ್ರು ನೋಡ್ಕೊಲಿ. ದೇವ್ರು ಅವ್ರನ್ನ ಯಾವಾಗ ಕರ್ಕೋಬೇಕೋ ಅವಾಗ ಕರ್ಕೋತಾನ. ಅವಾಗ ನಮ್ಮಂಗಿಂದ ಏನು ಮಾಡೋಕ್ಕಾಗಂಗಿಲ್ಲ. ಆದರೂ ಅತ್ತಿಗೆ ಹೇಳಕ್ಕೆ ಎಲ್ಲರಿಗೂ ಚಲೋ ಅನಿಸ್ತತಿ. ಆದ್ರೆ ಅವ್ರ ಜೀವನದಾಗ ಹಂಗಾಗಿದ್ರೆ ಅವ್ರಿಗೆ ಗೊತ್ತಾಗ್ತತಿ ಕಷ್ಟ ಎಷ್ಟು ಇರ್ತತಿ, ನೋವು ಎಷ್ಟು ಇರ್ತತಿ, ಎದ್ಯಾಗ ಎಷ್ಟು ನೋವು ಇರ್ತತಿ, ಹೆಂಗೆ ಸಾಯ್ಲಿ ಅಂತ ಅನ್ಸತಿರ್ತತಿ. ಮಮ್ಮಿ, ನನ್ಗೆ ಬದುಕೊಂಚೂರು ಇಷ್ಟ ಇಲ್ಲ, ಸಾಯ್ತೀನಿ. ಆದ್ರೆ ನನ್ನ ಮಕ್ಕಳ ಮುಖ ನೋಡ್ಕೊಂಡು ಅದನ್ನು ನೀವು ನನಗೆ ಎಷ್ಟಲ್ಲ ಮನೆ ಕಟ್ಕೊಟ್ರಿ, ಅದನ್ನು ಮಾಡಿಕೊಟ್ರಿ. ಯಾರು ಅದಕ್ಕೆ ಒಂದು ದಿನ ಒಟ್ಟು ಬಂದಿಲ್ಲ. ಆದ್ರೆ ಈಗ ಯಾವಾಗ ನನಗೆ ಸೌದಿ ಬಂದಾಳ. ಆಕೆಗೆ ಇದ್ರಾಗ ಏನು ಸಿಗಂಗಿಲ್ಲ ಬಿಡು. ಆದ್ರೆ ತಿನ್ನಾಕ ಉನ್ನಾಕ ಬಿಟ್ಟು ಸಿಗ್ತತ್ತಲ್ಲ, ಆಕಿನ ನಾನಂತೆ ಕೈ ಇರಲಿ. ಆಕೆಗೆ ಹೆಂಗೆ ಕೆಲಸ ಮಾಡಿಸ್ಬೇಕು, ಆಕೆ ಬಸರೆ ಆಗಿದ್ರೆ ಆಕೆಗೆ ಎಷ್ಟು ಕಷ್ಟ ಕೊಡ್ತೀನಿ, ಆಕೆ ಓಡೋಗಿರ್ಬೇಕು, ಹಂಗೆ ಮಾಡ್ತೀನಿ ನಾನು. ಬಿಡಂಗಿಲ್ಲ ಮಮ್ಮಿ, ಬಿಡಂಗಿಲ್ಲ. ಅವಳಿಗೆ ಕಷ್ಟ ಕೊಟ್ಟೇ ಕೊಡ್ತೀನಿ ಅನ್ಭವಿಸ್ಲಿಕ್ಕೆ. ಏನು ಹೇಳತ್ತಿ ಮಗಳ ಪ್ರೇಮ? ಆ ಬಸರೆ ಹೆಂಗ್ಸಿಗೆ ಕಷ್ಟ ಕೊಟ್ರೆ ನಿನಗೇನು ಸಿಗ್ತತಿ? ಏನು ಸಿಗ್ತತ್ತ ಮಮ್ಮಿ? ಸಿಗ್ತತಿ. ಆಕೆಗೆ ಮಾತ್ರ ನಾನು ಕಷ್ಟ ಕೊಡ್ದ ಬಿಡಲ್ಲ. ಅವಳಿಗೆ ನರಕ ತೋರಿಸ್ತೀನಿ. ಅವಳು ನರಕ ಅನುಭವಿಸೋದನ್ನ ನೋಡಿ ನಾನು ಖುಷಿ ಪಡ್ತೀನಿ ಮಮ್ಮಿ. ಕಾಲ್ ಮೇಲೆ ಕಾಲು ಹಾಕೊಂಡು ಅವಳಿಗೆ ಹೆಂಗೆ ಕಷ್ಟ ಕೊಡ್ತೀನಿ ಅಂದ್ರೆ ನನ್ನ ಕಾಲು ತೊಳೆದ ನೀರು ಕುಡಿಬೇಕು ಅವಳು. ಈ ಟೈಮಲ್ಲಿ ಅವಳಿಗೆ ಅದು ಇದು ತಿನ್ನಬೇಕು ಅಂತ ಅನ್ಸತ್ತಲ್ಲ, ತಿನ್ನಲಿ ಅವಳು. ಬಿಟ್ರೆ ಅವಳಿಗೆ ನನ್ನ ಮಕ್ಕಳು ಹೇಳಿ ಸಮ ತಿನ್ನಿಸ್ಬಿಡ್ತೇನೆ ನಾನು. ಅವಳಿಗೆ ಇವತ್ತಿಂದ ನನ್ನ ಕಡೆಯಿಂದ ನನ್ನ ಗಂಡನ ಮದುವೆ ಆಗಿ ಬಂದಿರೋದಕ್ಕೆ ಗ್ರಹಚಾರ ಚಾಲು ಆಯ್ತು. ಅವಳಿಗೆ ಅನುಭವಿಸ್ತಾಳೆ ಅವಳು, ಅನುಭವಿಸ್ತಾಳೆ. ಅವಳು ಅಷ್ಟೇ ಅಲ್ಲ, ನನ್ನ ಗಂಡಗೂ ಕೂಡ ನನ್ನ ಕಷ್ಟ ಕೊಡದೆ ಬಿಡಲ್ಲ ಮಮ್ಮಿ. ಬಿಡಲ್ಲ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸನ್ನು ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೀಗೆ ನಮ್ಮ ವ್ಯೂವರ್ಸು ನಮ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇದೇ ರೀತಿ ಇರಲಿ, ನಮ್ಮ ವೀಡಿಯೋಸ್ಗೆ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.